ಕ್ರಿಸ್ತನೇ ನನಗಾಗಿ ಆತ್ಮರಾಜ ಕಾಯುವ ಸತ್ಯದ ನ್ಯಾಯದ ದೀನರ ವರವಾಗಿ ನೀನೇ ಜ್ಯೋತಿ ನೀನೇ ಕಾಂತಿ ಕರೆಗೆ ಜಗಕ್ಕೆ ಮರಗೆ ನೀನೇ ಜ್ಯೋತಿ ನೀನೇ ಕಾಂತಿ ಕರೆಗೆ ಜಗಕ್ಕೆ ಮರಗೆ ಓ ಬೆಳಕೆ ಓ ಕ್ರಿಸ್ತ ಬೆಳಕೆ ನೀ ಬೆಳಕು ಓ ಜಗವೇ ನೀ ಬೆಳಕಲಿ ಒಂದಾಗು ಓ ಬೆಳಕೆ ಓ ಕ್ರಿಸ್ತ ಬೆಳಕೆ ನೀ ಬೆಳಕು ಓ ಜಗವೇ ನೀ ಬೆಳಕಲಿ ಒಂದಾಗು ಬೆಳಕು ಓ ಬೆಳಕು ಸ್ವರ್ಗೀಯ ಹಿತ ಬೆಳಕು ಬೆಳಕು ಓ ಬೆಳಕು ಏಕ ಸದ್ಬೆಳಕು ಬೆಳಗುವ ದರ್ಶನದ ಬೆಳಗೆ ನಿನ್ನ ಪ್ರೇಮ ಕರೆಗೆ ಜಗವೇ ಬರಲಿ ಬಳಿಗೆ ಓ ಜಗದ ಬೆಳಕೆ ಹಿಡಿದು ಬಂದು ಬೆಳಗೆ ನಿನ್ನ ಪ್ರೇಮ ಕರೆಗೆ ಜಗವೇ ಬರಲಿ ಬಳಿಗೆ ನಿನ್ನನ್ನು ಕಾಣಲು ತವಕದಿ ಬಂದಿಯೆವು ದರ್ಶನ ಕೋರುತ್ತ ದೈನ್ಯದಿ ನಿಂತಿಯೆವು
ಮೆಚ್ಚುಗೆ ಪಡೆಯುವ ಬಲವು ಬೆಳಕ ಕಿರಣವಾಗಿ ಬಾ ದಿವ್ಯ ಬೆಳಕೆ ಈ ಪೀಠವನ್ನು ಸಂಸ್ಕರಿಸು ಗುರುವೇ ಬೆಳಕ ಕಿರಣವಾಗಿ ಬಾ ದಿವ್ಯ ಬೆಳಕೆ ಈ ಪೀಠವನ್ನು ಸಂಸ್ಕರಿಸು ಗುರುವೇ ದೈವ ಸಂಭ್ರಮ ಸಡಗರ ಸಂಪದಕ ದೈವಿ ಗಳಿಗೆಯ ಸಾಧನೆಗೊಳಿಸಲು ಬಾ ಓ ಬೆಳಕೆ ಓ ಕ್ರಿಸ್ತ ಬೆಳಕೆ ನೀ ಬೆಳಗು ಓ ಜಗವೇ ಈ ಬೆಳಕಲ್ಲಿ ಒಂದಾಗು ಓ ಬೆಳಕೆ ಓ ಕ್ರಿಸ್ತ ಬೆಳಕೆ ನೀ ಬೆಳಗು ಓ ಜಗವೇ ಈ ಬೆಳಕಲ್ಲಿ ಒಂದಾಗು ಬೆಳಕು ಬೆಳಕು ಸ್ವರ್ಗೀಯ ಹಿತ ಬೆಳಕು 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 ಹೇ ಹೇ ಬೆಳಗುವಾ ಹೇ ಹೇ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಕೋರುತ್ತೇನೆ. ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಾಲಸೂರಿನ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನು ಸಂತೋಷವಾಗಿ ಸ್ವಾಗತಿಸುತ್ತೇನೆ. ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವವನ್ನು ವೈಭವವಾಗಿ ಆಚರಿಸಲು ಸಂತ ಅಂತೋಣಿಯವರು ಬಯಸಿದ ಹಾಗೆ ಅವರ ಆಶೋತ್ತರದ ಪ್ರಕಾರ ನಾನು ಎಲ್ಲಿ ಇರುವೇನೋ ಅಲ್ಲಿಯೇ ನನ್ನನ್ನು ಇರಿಸಿ, ನಾನು ಹೇಗಿರುವೇನೋ ಹಾಗೆ ನನ್ನನ್ನು ಇರಲು ಬಿಡಿ. ಸಂತ ಅಂತೋಣಿಯವರು ತಾವು ನೋಡಿದ್ದೀರಿ, ಅನೇಕ ಸ್ವರೂಪಗಳನ್ನು ನೋಡಿದ್ದೀರಿ. ಅದೇ ಬೆಟ್ಟದ ಹಾಲಸೂರಿನ ನಮ್ಮ ಪರಿಪಾಲಕ ತಂದೆ ಈ ಸ್ಥಳದಲ್ಲಿ ಬಹಳ ಅದ್ಭುತಕರವಾಗಿ ಕಾಣಿಸಿಕೊಂಡಾಗ ಆ ಸ್ವರೂಪಕ್ಕೆ ಕೈಗಳು ಇರಲಿಲ್ಲ. ಹಾಗೆ ಅದನ್ನು ಶೇಖರಿಸಿ ಆ ಸ್ವರೂಪವನ್ನು ನಾವು ಗೌರವಿಸುತ್ತಾ ಪ್ರಭುವಿನ ಮಹಿಮೆಗಾಗಿ ಸಂತ ಅಂತೋಣಿಯವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಭಕ್ತಾದಿಗಳ ನಾವು ಈ ವಿಶ್ವಾಸ ಬೆಳೆಸಿಕೊಂಡು ಬರುತ್ತಿದ್ದೇವೆ. ಹೀಗಿರಲು ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನೂ ನನ್ನ ಪರವಾಗಿಯೂ ಧರ್ಮದೀಕ್ಷರ ಪರವಾಗಿ, ಗುರುಗಳ ಪರವಾಗಿ ಹಾಗೂ ನಮ್ಮ ಧರ್ಮಕ್ಕೆಲ್ಲ ಭಕ್ತಾದಿಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರತಿಯೊಬ್ಬರನ್ನು ಸಂತೋಷ ಸ್ವಾಗತಿಸುವಾಗ ಈ ಬೆಳಗಿನ ಈ ದಿವ್ಯ ಬಲಿ ಪೂಜೆಯನ್ನು ನಮಗಾಗಿ ಅರ್ಪಿಸಿ ಪ್ರಾರ್ಥಿಸಿ ಆಶೀರ್ವದಿಸಲು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮದೀಕ್ಷರಾದ ಅತಿ ಪೂಜ್ಯ ಡಾಕ್ಟರ್ ಜೋಸೆಫ್ ಸುಸನಾದನ್ ಅವರನ್ನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಕೈ ಚಪ್ಪಲಿ ತಟ್ಟಿ ಸಂತೋಷವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಧರ್ಮದೀಕ್ಷರ ಜೊತೆಗೂಡಿ ಬಲಿಪೂಜೆನ ಅರ್ಪಿಸಲು ಬಂದಿರುವ ಎಲ್ಲ ಗುರುಗಳಿಗೂ ಭಗಿನಿಯರಿಗೂ ನಿಮಗೂ ಸ್ವಾಗತ. ಹಾಗೆ ಬಸಿಲಿಕದ ಗಾನವೃಂದದ ಸದಸ್ಯರಾದ ವಿನ್ಸೆಂಟ್, ಸಂತೋಷ್ ಮತ್ತು ಇನ್ನುಳಿದ ಎಲ್ಲರಿಗೂ, ಕಿರಣ್ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಿದ್ಧರಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತನ ಪ್ರಿಯವಾದ ಸಹೋದರ ಸಹೋದರಿಯರೇ, ಪಾವಾಡ ಪುರುಷ ಸಂತ ಅಂತೋನಿ ಅವರ ಹಬ್ಬವನ್ನು ಅತಿ ಸಂತೋಷದಿಂದ ವಿಶ್ವಾಸದಿಂದ ಆಚರಿಸಲು ನಾವಿಲ್ಲಿಗೆ ನೆರೆದಿರುತ್ತೇವೆ.
ದೇವರು ನಮ್ಮೆಲ್ಲರಿಗೂ ಸಂತ ಅಂತೋನಿ ಅವರನ್ನು ಒಂದು ಮಹಾನ್ ಕೊಡುಗೆಯಾಗಿ ನಮಗೆ ನೀಡಿದ್ದಾರೆ. ಆ ಸಂತರ ಮುಖಾಂತರ ನಾವೆಲ್ಲರೂ ದೇವರ ವಾಕ್ಯದ ಆ ಒಂದು ಮಹತ್ವವನ್ನು, ಅದರಲ್ಲಿ ಅಡಗಿರುವ ಆ ಶಕ್ತಿಯನ್ನು ನಾವು ಸಹ ಅರಿತು ಅದರಂತೆ ಜೀವಿಸುವುದಕ್ಕೂ ಈ ನಮ್ಮ ಸಂತರು ಅಂತೋನಿಯವರು ನಮಗೆ ತಮ್ಮ ಬಿನ್ನಹದ ಮುಖಾಂತರ ನಮಗೆ ಈ ಉತ್ತಮ ಸಹಾಯವನ್ನು ನೀಡುತ್ತಾರೆ. ಎರಡನೇದಾಗಿ, ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಹೆಚ್ಚಾಗಿ ವಿಶ್ವಾಸ ತುಂಬಿದ ಒಂದು ಜೀವನವೇ ನಮ್ಮೆಲ್ಲರ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ವಿಶೇಷ ಒಂದು ಕೊಡುಗೆ. ಇದನ್ನು ಸಹ ಈ ಸಂತರ ಮುಖಾಂತರ ನಾವು ಹೆಚ್ಚಾಗಿ ಆ ತಿಳುವಳಿಕೆಯನ್ನು ಪಡೆಯುತ್ತೇವೆ. ಇವತ್ತು ವಿಶೇಷವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಈ ಸಂತರ ಮುಖಾಂತರ ನಮ್ಮೆಲ್ಲರ ಹೃನ್ಮನಗಳ ಅಗತ್ಯಗಳನ್ನು ಪೂರೈಸಲಿ. ವಿಶೇಷವಾಗಿ ದೇವರ ಕಡೆಗೆ ಇನ್ನೂ ಹೆಚ್ಚಾಗಿ ನಾವು ಬರಲು, ಆ ದೇವರ ಪ್ರಿಯ ಮಕ್ಕಳಾಗಿ ಜೀವಿಸಲು ಬೇಕಾದ ವರದಾನಗಳನ್ನು ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಯಾರ್ಯಾರು ಕೃತಜ್ಞತಾ ಬಲಿ ಪೂಜೆಯಾಗಿ ಅರ್ಪಿಸುತ್ತಿದ್ದೀರಿ ಅವರೆಲ್ಲರ ಪರವಾಗಿ ಬಲಿ ಪೂಜೆಯನ್ನು ಅರ್ಪಿಸಲಾಗುವುದು. ಯಾರ್ಯಾರ ಬೇಡಿಕೆಗಳಿಗೆ ಈ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದೀರಿ ಅವರೆಲ್ಲ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬಗಳಲ್ಲಿ ಮರಣ ಹೊಂದಿರತಕ್ಕಂಥ ಸಹೋದರ ಸಹೋದರಿಯರ ಆತ್ಮೆಗೆ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದೀರಿ ಅವರೆಲ್ಲರ ಆತ್ಮಶಾಂತಿಗಾಗಿಯೂ ನಿತ್ಯ ವಿಶ್ರಾಂತಿಗಾಗಿಯೂ ಮತ್ತು ಮುಖ್ಯವಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಧರ್ಮದಕ್ಷರ ಅಭಿಪ್ರಾಯ ಆರೋಗ್ಯ ಭಾಗ್ಯಕ್ಕಾಗಿ ಮತ್ತು ದಾನಿಗಳ ಸ್ವಯಂ ಸೇವಕರ ಪ್ರೋತ್ಸಾಹಿಸುವ ಎಲ್ಲರ ಪರವಾಗಿ ಈ ಬಲಿ ಪೂಜೆಯನ್ನು ಅರ್ಪಿಸಿಕೊಳ್ಳಲಾಗುವುದು.
ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿಯು ಲಭಿಸಲಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ನಮಗೆ ದಯೆ ತೋರಿ. ಮಹಿಮೆ ಮಹಿಮೆ ಮಹೋನ್ನತ ದೇವರಿಗೆ. ಶಾಂತಿ ಶಾಂತಿ ಭುವಿಯಲ್ಲಿ ಸುಮನಸ್ಕರಿಗೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರುಳ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು, ನೀವು, ನೀವು. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದವಾದ ಸಂತ ಅಂತೋನಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರಿಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳನ್ನು ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ,
ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರಭೂಷಣ, ದುಃಖ ತಾಪದ ಬದಲು ಅನಂತ ತೈಲ, ಸ್ವರಗಿದ ಮನೆಗೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹರು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆವರಿವರು ನಿಯುತವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನಯ ಆಸರೆ, ಏಸು ನನ್ನಯ ಆಧಾರವೇ, ಏಸು ನುಡಿದರೆ ಆನಂದವೇ, ಆನಂದವೇ. ಯೇಸು ನನ್ನಯ ಆಸರೆ, ಯೇಸು ನನ್ನಯ ಆರಾಧನೆ, ಯೇಸು ನುಡಿದರೆ ಆನಂದವೇ, ಆನಂದವೇ. ನದಿ ತೀರದ ಮರದಂತೆ ನಾ ಏಸು ಬಳಿಯಿದ್ದರೆ, ಫಲವೀಯುವ ನೆಲದಂತೆ ನಾ ಏಸು ಜೊತೆಗಿದ್ದರೆ, ನದಿ ತೀರದ ಮರದಂತೆ ನಾ ಯೇಸು ಬಳಿಯಿದ್ದರೆ, ಫಲವೀಯುವ ನೆಲದಂತೆ ನಾ ಯೇಸು ಜೊತೆಗಿದ್ದರೆ, ಆ ಪ್ರೀತಿಗೆ ನಾ ಸಾಕ್ಷ್ಯವು, ಆ ಕೃಪೆಯ ಫಲವೃಕ್ಷವು, ಆ ಪ್ರೀತಿಗೆ ನಾ ಸಾಕ್ಷ್ಯವು, ಆ ಕೃಪೆಯ ಫಲವೃಕ್ಷವು. ಯೇಸು ನಿನ್ನ ಸ್ಮರಣೆಯೇ ಅಮೂಲ್ಯ ಅಶೋಧ್ಯವೇ, ಯೇಸು ನಿನ್ನ ಸ್ಮರಣೆಯೇ ಅಮೂಲ್ಯ ಅಶೋಧ್ಯವೇ. ಯೇಸು ನನ್ನಯ ಆಸರೆ, ಯೇಸು ನನ್ನಯ ಆರಾಧನೆ, ಯೇಸು ನುಡಿದರೆ ಆನಂದವೇ, ಆನಂದವೇ.
ಕಾರ್ಯಕ್ಕೆ ಬಲಶಕ್ತಿಯು ಯೇಸು ಜೊತೆಗಿದ್ದರೆ ಕಷ್ಟದ ಹಿಮವು ನೀರಾಗುವುದು ಯೇಸು ಬಳಿಯಿದ್ದರೆ ನನ್ನ ಕಾರ್ಯಕ್ಕೆ ಬಲಶಕ್ತಿಯು ಯೇಸು ಜೊತೆಗಿದ್ದರೆ ಕಷ್ಟದ ಹಿಮವು ನೀರಾಗುವುದು ಯೇಸು ಬಳಿಯಿದ್ದರೆ ನಾನೆಲ್ಲಿಗೆ ಹೋದರು ಅಲ್ಲಿ ದೂತರು ಸದಾ ನನಗಿರಲಿ ನಾನೆಲ್ಲಿಗೆ ಹೋದರು ಅಲ್ಲಿ ದೂತರು ಸದಾ ನನಗಿರಲಿ ಯೇಸು ಕೃಪೆ ಇದ್ದರೆ ಕೆಡುಕು ಇನ್ನೆಲ್ಲಿದೆ ಯೇಸು ಕೃಪೆ ಇದ್ದರೆ ಕೆಡುಕು ಇನ್ನೆಲ್ಲಿದೆ ಯೇಸು ನನ್ನಯ ಆಸರೆ ಯೇಸು ನನ್ನಯ ಆಧಾರವೇ ಯೇಸು ನುಡಿದರೆ ಆನಂದವೇ ಆನಂದವೇ ಯೇಸು ನನ್ನಯ ಆಸರೆ ಯೇಸು ನನ್ನಯ ಆಧಾರವೇ ಯೇಸು ನುಡಿದರೆ ಆನಂದವೇ ಆನಂದವೇ ಎರಡನೆಯ ವಾಚನ. ಉಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆಯಲ್ಲವೇ? ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನೆಲ್ಲಿ, ಜಗತ್ತಿನ ತರ್ಕ ನಿಪುಣನೆಲ್ಲಿ? ಪ್ರಪಂಚದ ಜ್ಞಾನವನ್ನು ದೇವರು ಉಚ್ಚುತನವಾಗಿಸಲಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದ ನಾನು ಸಾರುವ ಉಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ದೇವರಿಂದ ಕರೆ ಹೊಂದಿದರೆ ಅಂಥವರಿಗೆ ಯೇಸುಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ಜ್ಞಾನವಾಗಿದ್ದಾರೆ. ದೇವರ ಉಚ್ಚುತನ ಎಂಬುದು ಮಾನವನ ಶಕ್ತಿಗಿಂತಲೂ ಶ್ರೇಷ್ಠವಾದದ್ದು. ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪುನರುತ್ಥಾನವು ಈ ಜಗಕ್ಕೆ ಒಮ್ಮೆಳಕು ನಲುಗುತ್ತಿಹ ಮನಗಳಲ್ಲಿ ಭರವಸೆಗಳ ಹೊಂಗನಸು ಭಯಬೇಕೆ ಅಳುಬೇಕೆ ಕ್ರಿಸ್ತರು ಎತ್ತಿಹರು ಭಯಬೇಕೆ ಅಳುಬೇಕೆ ಮರಣವ ಜಯಿಸಿದರು Hallelujah, 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 Hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರೋ ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತ, ನನ್ನ ಪ್ರಿಯವಾದ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಈ ಪುಣ್ಯಕ್ಷೇತ್ರದ ಧರ್ಮಗುರುಗಳಾದ ಅಧಿವಂತನೇ ಸ್ವಾಮಿ ಸಂಧ್ಯಾಗೂ ಅವರಿಗೂ, ಇಲ್ಲಿ ನೆರೆದ ಗುರುಗಳಿಗೂ ಮತ್ತು ನಿಮ್ಮೆಲ್ಲರಿಗೂ ಸಂತ ಅಂತೋನಿ ಅವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ಅತಿ ಸಂತೋಷದಿಂದ ಈ ಪುಣ್ಯಕ್ಷೇತ್ರಕ್ಕೆ ತಂಡೋಪತಂಡವಾಗಿ ಇಲ್ಲಿಗೆ ಬಂದಿರುತ್ತೇವೆ. ಏಕೆಂದರೆ ನಮ್ಮೆಲ್ಲರ ಜೀವನದಲ್ಲಿ ಸಂತ ಅಂತೋನಿ ಅವರು ನಮಗೋಸ್ಕರ, ನಮ್ಮ
ಅಗತ್ಯಗಳನ್ನು ದೇವರಲ್ಲಿ ಭಿನ್ನಹಿಸಿ ಈ ಸಂತರ ಮುಖಾಂತರ, ಅವರ ಭಿನ್ನಹದ ಮುಖಾಂತರ ನಾವು ಹಲವಾರು ದೇವರವರ ದಾನಗಳನ್ನು ಪಡೆದಿರುತ್ತೇವೆ. ಆದ ಕಾರಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು, ದೇವರ ವರಗಳನ್ನು ಈ ಸಂತರ ಮುಖಾಂತರ ನಾವು ಪಡೆದಿರುವ ಕಾರಣ ಈ ಸಂತರಿಗಾಗಿಯೂ ನಾವು ಕೃತಜ್ಞತೆಯನ್ನು ಸಲ್ಲಿಸಲು ಇಲ್ಲಿಗೆ ಬಂದಿರುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾವಾಡ ಪುರುಷ ಅಂತೋನಿ ಅವರ ಜೀವನ ಇಂದಿಗೂ ಕೂಡ ನಮ್ಮೆಲ್ಲರಿಗೂ, ನಮ್ಮೆಲ್ಲರ ವಿಶ್ವಾಸದ ಜೀವನಕ್ಕೆ, ನಾವು ಒಳ್ಳೆಯ ಒಂದು ಕ್ರೈಸ್ತ ಜೀವನವನ್ನು ಜೀವಿಸುವುದಕ್ಕೆ ಇವರು ನಮಗೆ ಉನ್ನತ ಒಂದು ಉದಾಹರಣೆ. ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ಅವರಿಗಿದ್ದ ಅಂತಹ ಒಂದು ಪ್ರೀತಿ, ದೇವರನ್ನು ಹೆಚ್ಚೆಚ್ಚಾಗಿ ಅರಿಯಬೇಕಾದರೆ, ದೇವರ ಅನುಭವವನ್ನು ಪಡೆಯಬೇಕಾದರೆ, ದೇವರೆಂತಹ ಪ್ರೀತಿಮಯ ದೇವರು, ಎಂತಹ ಒಂದು ಶಕ್ತಿ ಪೂರಿತ ಒಂದು ದೇವರು ಎಂಬುದನ್ನು ನಾವು ಮನಗಾಣಬೇಕಾದರೆ, ನಾವು ಅನುಭವಿಸಬೇಕಾದರೆ, ನಾವು ಆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ಓದಬೇಕು, ಧ್ಯಾನಿಸಬೇಕು. ಆ ವಾಕ್ಯದಂತೆ ನಾವು ಜೀವಿಸಬೇಕು. ಇದನ್ನೇ ಈ ಸಂತರು ತಮ್ಮ ಜೀವನದಲ್ಲಿ ಮಾಡಿದ್ದು. ಅವರ ಕರಗಳಲ್ಲಿ ನಾವು ನೋಡುತ್ತೇವೆ ಆ ಪವಿತ್ರ ಗ್ರಂಥವನ್ನು ಅವರ ಕೈಯಲ್ಲಿ ಅವರು ಹಿಡಿದುಕೊಂಡಿರುವಾಗ ಆ ದೇವರ ವಾಕ್ಯದ ಮುಖಾಂತರ ದೇವರ ಆ ಜ್ಞಾನವನ್ನು ಪಡೆದು, ಆ ದೇವರ ವಾಕ್ಯವನ್ನು ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ನೀಡುವ ಆ ಒಂದು ಶಕ್ತಿಯನ್ನು ಅರಿತು, ಆ ದೇವರ ವಾಕ್ಯದಿಂದಲೇ ನಾವು ದೇವರು ನಮಗೆ ತೋರಿಸುವ ಹಾದಿಯನ್ನು ಕಂಡುಹಿಡಿದು ಆ ಹಾದಿಯಲ್ಲಿ ಮುನ್ನಡೆಯುವುದಕ್ಕೂ ದೇವರ ವಾಕ್ಯವೇ ನಮಗೆ ಆ ಶಕ್ತಿಯಾಗಿರುತ್ತದೆ. ಇಂತಹ ಮಹಾಶಕ್ತಿಯನ್ನು ಅವರು ಅರಿತುಕೊಂಡರು, ಅನುಭವಿಸಿದರು, ಅದನ್ನೇ ಎಲ್ಲರಿಗೂ ಸಾರಿದರು. ಅವರ ಜೀವನದಲ್ಲಿ ನಾವು ನೋಡುತ್ತೇವೆ, ರಾತ್ರಿಯೆಲ್ಲ ಅವರು ದೇವರಲ್ಲಿ ಪ್ರಾರ್ಥಿಸುವರು, ಹಗಲೆಲ್ಲ ದೇವರ ವಾಕ್ಯವನ್ನು ಬೋಧಿಸುವರು. ಇದೇ ಅವರು ಮಾಡಿದಂತಹ ಒಂದು ಸೇವೆ ಎಂದು ಹೇಳಬಹುದು, ಅಥವಾ ದೇವರಿಗೋಸ್ಕರ ಅವರು ತ್ಯಾಗದಿಂದ ಮಾಡಿದ ಒಂದು ದೊಡ್ಡ ಒಂದು ಕಾರ್ಯ ಎಂದು ಹೇಳಬಹುದು. ಹೌದು ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ಅವರಿಗಿಂತ ಅಪಾರವಾದ ಆ ಪ್ರೀತಿ. ಎರಡನೇದಾಗಿ ನಾವು ನೋಡ್ತೀವಿ ಪ್ರಾರ್ಥನೆ. ದೇವರನ್ನು ನಾವು ಅನುಭವಿಸಬೇಕಾದರೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ಮುಖಾಂತರ ನಮಗೂ ದೇವರಿಗೂ ಮಧ್ಯೆ ಈ ಇರುವ ಬಾಂಧವ್ಯ ಪ್ರತಿದಿನ ಬೆಳೆಯಬೇಕು. ನಮಗೂ ದೇವರಿಗೂ ಮಧ್ಯೆಯ ಈ ಒಂದು ಬಾಂಧವ್ಯ ಒಳ್ಳೆಯ ರೀತಿಯಲ್ಲಿದ್ದರೆ ನಾವು ಇತರರ ಜೀವನದಲ್ಲಿ ಇತರರಿಗೆ ಒಳ್ಳೆಯ ವ್ಯಕ್ತಿಗಳಾಗಿ
ಒಳ್ಳೆಯ ಒಂದು ವ್ಯಕ್ತಿತ್ವದಲ್ಲಿ ನಾವು ಬೆಳೆದು ಜೀವನದ ಒಳ್ಳೆಯ ಮೌಲ್ಯಗಳನ್ನು ನಾವು ಅನುಸರಿಸುತ್ತಾ ಇತರರಿಗೆ ಕೂಡ ನಾವು ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯ. ಆದರೆ ಮೊದಲನೇದಾಗಿ ನನಗೂ ದೇವರಿಗೂ ಮಧ್ಯ ಇರಬೇಕಾದ ಆ ಒಂದು ಬಾಂಧವ್ಯ ದೃಢವಾಗಿರಬೇಕು, ಪ್ರೀತಿಮಯ ಒಂದಾಗಿರಬೇಕು. ಈ ಸಂತರು ಮಾಡಿದ ಇದೆ. ನಿಮಗೆ ಹೇಳಿದೆ, ರಾತ್ರಿಯಲ್ಲಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಗೊತ್ತಿರುವ ವಿಷಯವೇ, ಆ ಸಂತ ಅಂತೋನಿಯವರ ಕರಗಳಲ್ಲಿ ನಾವು ಪವಿತ್ರ ಗ್ರಂಥವನ್ನು ನೋಡುತ್ತೇವೆ ಮತ್ತು ಬಾಲ ಯೇಸುವನ್ನು ನೋಡುತ್ತೇವೆ. ಅದರ ಅರ್ಥವೇನು? ಸಂತ ಅಂತೋನಿ ಅವರು ಪ್ರತಿ ದಿನವೂ ಗ್ರಾಮಗಳಿಗೆ ಹೋಗಿ ದೇವರ ವಾಕ್ಯವನ್ನು ಬೋಧಿಸಿ ಅವರು ಹಿಂತಿರುಗುವರು. ಮನೆಗೆ ಬರುವಾಗ ಕೆಲವು ಸಮಯದಲ್ಲಿ ಕತ್ತಲೆ ಮತ್ತು ರಾತ್ರಿಯ ವೇಳೆ ಆದ್ದರಿಂದ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ತೀಸೋ ಎಂಬ ಆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅವರು ಆ ರಾತ್ರಿಯೆಲ್ಲ ಇದ್ದು ಮತ್ತು ಅವರ ಪ್ರಯಾಣ ಮುಂದುವರಿಸುವರು. ತೀಸು ಇವರು ನೋಡುವರು ಯಾವಾಗಲೂ ರಾತ್ರಿ ವೇಳೆಯಲ್ಲಿ ಇವರು ಹೋಗ್ತಾರಲ್ಲ, ಎಲ್ಲಿ ನಿದ್ದೆ ಮಾಡಬಹುದು ಇವರು, ನನ್ನ ಮನೆಗೆ ಬರಲಿ ಎಂದು ಅವರ ಮನೆಯಲ್ಲಿ ಅವರಿಗೆ ಆ ಒಂದು ಚಿಕ್ಕ ಒಂದು ಕೊಠಡಿ ಇತ್ತು. ಅವರಿಗೆ ಒಂದು ರಾತ್ರಿ ಸಂತ ಅಂತೋನಿ ಅವರು ಪ್ರಾರ್ಥಿಸ್ತಾ ಇರುವಾಗ ದೇವರು ಅವರಿಗೆ ಆ ದರ್ಶನವನ್ನು ನೀಡುವರು. ಆ ರಾತ್ರಿಯ ವೇಳೆ ಅವರಿದ್ದ ಆ ಒಂದು ರೂಮ್ ಅಲ್ಲಿಂದ ಬೆಳಕು ಬರ್ತಾ ಇತ್ತು. ತೀಸು ಇವರು ನೋಡ್ತಾರೆ, ಯಾಕೆ ಬೆಳಕು ಬರ್ತಾ, ಇಷ್ಟೊಂದು ಬೆಳಕಾಗಿದೆ. ಅವರು ಹೋಗಿ ಅಲ್ಲಿ ನೋಡ್ತಾರೆ. ನೋಡುವಾಗ ಸಂತ ಅಂತೋನಿ ಅವರ ಕರಗಳಲ್ಲಿ ಬಾಲ ಯೇಸು ಇರುತ್ತಾರೆ. ಅವರ ಅನ್ಯೋನ್ಯತೆಯಿಂದ ಅಲ್ಲಿ ಅವರು ದೇವರಲ್ಲಿ ಮಾತನಾಡುತ್ತಾ ಹೀಗಿರುವಲ್ಲಿ ಆ ತೀಸೋ ಆ ಬಾಗಿಲನ್ನು ತೆಗೆಯುತ್ತಾರೆ. ಸಂತ ಅಂತೋನಿಯವರು ನೋಡುತ್ತಾರೆ ಮತ್ತು ಬಾಲ ಯೇಸು ಅವರಲ್ಲಿ ಮಾತನಾಡುವುದು ನೋಡುತ್ತಾರೆ. ಸಂತ ಅಂತೋನಿಯವರು ಹೇಳ್ತಾರೆ ತೀಸು ಅವರ ಹತ್ರ, ಈ ವಿಷಯವನ್ನು ಯಾರಿಗೆ ತಿಳಿಸಬಾರದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಅಂತಹ ಒಂದು ಪ್ರಾರ್ಥನೆಯ ಮುಖಾಂತರ ಪ್ರೀತಿಮಯ ಆ ಒಂದು ಬಾಂಧವ್ಯ ನಾವು ಕೂಡ ದೇವರ ವರದಾನಗಳು ಪಡೆಯಬೇಕಾದರೆ, ದೇವರ ಪ್ರೀತಿಯನ್ನು ಅನುಭವಿಸಬೇಕಾದರೆ ಪ್ರಾರ್ಥಿಸಬೇಕು. ಮೂರನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂತರ ಮುಖಾಂತರ ದೇವರ ಅನೇಕ ಜನರನ್ನು, ದೇವರಿಂದ ಅಗಲಿ ಹೋದ ಜನರನ್ನು ಪುನಃ ದೇವರ ಬಳಿಗೆ ಅವರು ಹಿಂತಿರುಗಿ ಬರಲು ಈ ಸಂತರು ತಮ್ಮ ಪ್ರಬೋಧನೆಯ ಮುಖಾಂತರ ದೇವರ ವಾಕ್ಯವನ್ನು ಬೋಧಿಸುವುದರ ಮೂಲಕ ಅನೇಕ ಜನರನ್ನು, ದೇವರಿಂದ ಅಗಲಿ ಹೋದ ಜನರನ್ನು ದೇವರ ಕಡೆಗೆ ಅವರನ್ನು ಕರೆತಂದರು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ಸಂತರಿಗೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಏಕೆಂದರೆ ಈ ಸಂತರ ಮುಖಾಂತರ ದೇವರು ಮಾಡಿದಂತಹ ಮಹತ್ ಕಾರ್ಯಗಳು ಅಪಾರವಾದುದು. ಇವತ್ತು ಕೂಡ
ನಿಮಗೂ ನನಗೂ ಕೂಡ ಇವರ ಅಭಿನಯದ ಮುಖಾಂತರ ದೇವರು ಮಹತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರಿ, ಈ ಸಂತರಿಗೆ ದೇವ ಮಾತೆಯಲ್ಲಿ ಕೂಡ ಅಪಾರ ಪ್ರೀತಿ. ಒಂದು ಒಳ್ಳೆಯ ಜೀವನವನ್ನು ನಡೆಸುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಪರಿಶುದ್ಧ ಜೀವನವನ್ನು ಜೀವಿಸುವುದು ಅಷ್ಟು ಸುಲಭವಾದ ಒಂದಲ್ಲ. ಕಷ್ಟಗಳಿವೆ, ತೊಂದರೆಗಳಿವೆ. ಹೀಗಿರುವಲ್ಲಿ ಸಾಯಿತಾನನ ಕಾಟ ಇದೆ. ಆದ ಕಾರಣ ಈ ಸಂತರು ಮಾತೆ ಮರಿಯಮ್ಮನವರಲ್ಲಿ ಪ್ರತಿ ಸಮಯ ಅವರು ಬೇಡುವರಂತೆ, ನನ್ನ ತಾಯಿ, ನನ್ನ ಅರಸಿಯೇ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಪಾಪದಿಂದ ಎಂದೆಂದಿಗೂ ದೂರವಾಗಿರಲು ಸೈತಾನ ಆ ಕಾಟದಿಂದ ನನ್ನನ್ನು ಕಾಪಾಡಿ, ನಾನು ಎಂದಿಗೂ ಯಾವಾಗಲೂ ಆ ಪರಿಶುದ್ಧತೆಯ ಜೀವನದಲ್ಲಿ ನಾನು ಬೆಳೆಯಬೇಕು, ಬಾಳಬೇಕು. ಹೀಗಿರುವಲ್ಲಿ ನನಗೆ ತಾಯಿ ಸಹಾಯವಾಗಿ ಬನ್ನಿ ಎಂದು ಪ್ರಾರ್ಥಿಸುವರು. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಹಬ್ಬದ ಮುಖಾಂತರ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರವಲ್ಲ, ಈ ಸಂತರನ್ನು ಹೊಗಳಿ ಅವರಿಗೆ ನಾವು ಕೆಲವು ಹೂಗಳನ್ನು, ಮೇಣದ ಬತ್ತಿಯನ್ನು ಅಲ್ಲಿಗೆ ಅರ್ಪಿಸುವುದು ಮಾತ್ರವಲ್ಲ, ಅವರ ಹಾಗೆ ನಾವು ಸಹ ದೇವರ ಕರೆಯನ್ನು ಪಡೆಯುತ್ತೇವೆ. ಸ್ನಾನ ದೀಕ್ಷೆ ಮುಖಾಂತರ ದೇವರ ಮಕ್ಕಳಾಗಿ ಜೀವಿಸಲು, ಸ್ನಾನ ದೀಕ್ಷೆ ಮುಖಾಂತರ ದೇವರ ವಾಕ್ಯವನ್ನು ಎಲ್ಲೆಡೆಗೆ ಸಾರಲು, ಈ ರೀತಿಯಲ್ಲಿ ದೇವರ ಸಾಮ್ರಾಜ್ಯವನ್ನು ಎಲ್ಲೆಡೆಗೆ ನಾವು ಸಾರುವುದಕ್ಕೆ ಆ ಒಂದು ಕರೆಯನ್ನು ಪಡೆದಿರುತ್ತೇವೆ. ಆ ಕರೆಯಂತೆ ನಾವು ಜೀವಿಸಲು ಈ ಸಂತರ ಹೆಜ್ಜೆಗಳಲ್ಲಿ ನಾವು ನಮ್ಮ ಜೀವನವನ್ನು ಮುಂದುವರಿಸೋಣ. ಆ ದೇವರ ಪ್ರೀತಿಯಲ್ಲಿ, ದೇವರ ಆ ಒಂದು ವಾಕ್ಯದಲ್ಲಿ ನಾನು ಬೆಳೆದು ಎಂದೆಂದಿಗೂ ಯಾವಾಗಲೂ ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸೋಣ. ಈ ಸಂತರ ಭಿನ್ನದ ಮುಖಾಂತರ ದೇವರ ವರದಾನಗಳನ್ನು ಪಡೆಯೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇವೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕಾನದದಿಂದ ತುಂಬಿದರಾಗಿ ದೇವರನ್ನು ಬಹುಶ್ರದ್ಧೆಯಿಂದ ಪ್ರಾರ್ಥಿಸೋಣ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು, ಬಿನ್ನಹಗಳನ್ನು ದಯೆಯಿಂದ ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಮೃತ್ಯುಂಜಯನೇ, ಶ್ರೀ ಯೇಸು ದೇವನೇ, ನಮ್ಮಯ ಪ್ರಾರ್ಥನೆ ಆಲಿಸುನಿ.
ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ನೀ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ನಮ್ಮ ವಿಶ್ವಗುರು 14ನೇಲಿಯವರವರು ನಮ್ಮ ಧರ್ಮಾಧ್ಯಕ್ಷರು, ಸಹಾಯಕ ಧರ್ಮಾಧ್ಯಕ್ಷರುಗಳು, ಇತರ ಧರ್ಮಾಧ್ಯಕ್ಷರು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಸಂತ ಅಂತೋಣಿಯವರಂತೆ ದೇವರು ಮತ್ತು ಮಾನವನನ್ನು ಒಂದುಗೂಡಿಸುವ ಸಾಧನಗಳಾಗಲು ಬೇಕಾದ ವರಗಳನ್ನು ಸುರಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ನಮ್ಮ ದೇಶದಲ್ಲಿ ಶಾಂತಿ, ಸಮಾಧಾನ ಹಾಗೂ ಉತ್ತಮ ಆಡಳಿತದ ಮೂಲಕ ದೇಶವನ್ನು ಸಮೃದ್ಧಿಯ ಪಥದಲ್ಲಿ ನಡೆಸಲು ತಮ್ಮ ನಿಸ್ವಾರ್ಥ ಸೇವೆಯನ್ನು ರಾಜಕೀಯ ಮುಖಂಡರು ನೀಡಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ದಿನನಿತ್ಯದ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ಕಂಡುಕೊಂಡು ಅವರನ್ನು ಹಿಂಬಾಲಿಸಿ ಪರಿಪಾಲಿಸಿ ಅವರ ವಾಕ್ಯದಂತೆ ನಾವು ಜೀವಿಸಲು ಪ್ರಯತ್ನಿಸುತ್ತ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಂಡು ಅಮರತ್ವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುತ್ತಾ ಜೀವಿಸಲು ವರವನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ಸಂತ ಅಂತೋಣಿಯವರ ಹಬ್ಬದಂದು ಇಲ್ಲಿ ಸೇರಿರುವ ಪ್ರತಿಯೊಬ್ಬ ಭಕ್ತಾದಿಗಳನ್ನು ಆ ದಯಾಮಯ ದೇವರು ಹರಸಿ ಅವರು ಅನುಭವಿಸುತ್ತಿರುವ ಎಲ್ಲ ಸಮಸ್ಯೆ, ನೋವು, ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಆಶೀರ್ವಾದವನ್ನು ಅವರ ಮೇಲೆ ಸುರಿಸಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ಇಂದು ವಿಶೇಷವಾಗಿ ಈ ಆಡಂಬರ ಬಲಿ ಪೂಜೆಯನ್ನು ಅರ್ಪಿಸುತ್ತಿರುವ ಪೂಜ್ಯ ಧರ್ಮಾಧ್ಯಕ್ಷರಾದ ಸುಸೈನಾಥನ್ ಇವರನ್ನು ಆ ದಯಾಮಯ ದೇವರು ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಿ ಧರ್ಮಸಭೆಗೆ ಇನ್ನೂ ಹೆಚ್ಚು ದುಡಿಯಲು ಬೇಕಾದ ವರಗಳನ್ನು ಮಾತೆ ಮರಿಯಮ್ಮನವರ ಮುಖಾಂತರ ಆ ದಯಾಮಯ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಮೃತ್ಯುಂಜಯನೇ ಶ್ರೀ ಯೇಸು ದೇವನೇ ನಮ್ಮಯ ಪ್ರಾರ್ಥನೆ ಆಲಿಸು ದೇವನೇ. ದೇವರ ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಷ್ಟಗಳು ಅಗತ್ಯಗಳು ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆ ಇಡುತ್ತಿರುವವರ ಆಶೆ ಆಕಾಂಕ್ಷೆಗಳನ್ನು ಆಲಿಸಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್.
ಜಗವೆಲ್ಲವೂ ಬರಿದಾದರೂ ನಿನ್ನ ಪ್ರೀತಿಗೊಂದು ಕೊನೆ ಇರಲಾರದು. ಈ ಪ್ರೀತಿಯನ್ನು ಮರಳಿ ಕೊಡಲು ನನ್ನ ತನುವು ಮನವು ಹೂವಾಗಿರುವುದು. ನಿನ್ನಯ ಪ್ರೀತಿಯೇ ಹೆಚ್ಚು. ನಾನೆಷ್ಟು ಕೊಡಲಿ ಈ ಜೀವಭಾವ ನಿನಗಲ್ಲವೇ. ಒಲವು ನಲಿವು ಅಳಲು ಬಿಸಿಲು ನಿನದಾಗಿದೆ. ಕರುಣಾಳುವೆ ನಾನೀಡುವ ರೊಟ್ಟಿ ರಸದ ಅರ್ಪಣೆಯಲ್ಲಿ ನೆಲೆಸಿರುವೆ. ಮುಗಿವಿಲ್ಲದ ಆನಂದಕ್ಕೆ ನನ್ನ ದೇಹ ಆತ್ಮವೆಲ್ಲ ಸಜ್ಜಾಗಿರುವೆ. ದೇವರೇ ನಿನಗಿಂತ ಹೆಚ್ಚು. ನಾನೇನ ಕೊಡಲಿ ಈ ಜೀವಭಾವ ನಿನಗಲ್ಲವೇ. ಒಲವು ನಲಿವು ಅಳಲು ಬಿಸಿಲು ನಿನದಾಗಿದೆ. ಈ ಜೀವಭಾವ ನಿನಗಲ್ಲವೇ. ಒಲವು ನಲಿವು ಅಳಲು ಬಿಸಿಲು ನಿನದಾಗಿದೆ. ಸಹೋದರ ಸಹೋದರಿಯರಿ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಅಂತೋನಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತರಿ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರರ್ಪಿತರಾದ ಈ ಕಾಲದಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನಿಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹೋತ್ಸವದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತಿ ಸ್ವರ್ಗೀಯ ಶತ್ರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತೀವಿ.
ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಆನಂದ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕ ರಕ್ಷಕರೇ, ನಮ್ಮನ್ನು ರಕ್ಷಿಸಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೀಯವಾಗಿ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ.
ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸುಸೈನಾದನ್ ಮತ್ತು ಸತೀಶ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಜ್ಞೆಯಿಂದ ಪ್ರೇರಿತರಾಗಿ, ದೈವ ಬೋಧನೆಯಿಂದ ಶಿಕ್ಷಿತರಾಗಿ, ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಭಾರವು ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ
ನಿಮಗೆ ಶಾಂತಿನೇ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಾವೆಲ್ಲರೂ ಪರಸ್ಪರ ಪ್ರಭುವಿನ ಶಾಂತಿಯನ್ನ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಈಗ ದೇವರ ಕುರಿಮರಿ, ಈಗ ಇವರ ಈ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ವಾಣಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ವಿತರಿಸಲಾಗುವ ಪವಿತ್ರ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರಿಗೆ ಶ್ರೇಷ್ಠವಾದದ್ದು. ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸತಕ್ಕದ್ದು. ಅನ್ಯ ಧರ್ಮದ ಅಥವಾ ಅನ್ಯ ಪಂಗಡದ ಸಹೋದರ ಸಹೋದರಿಯರಿದ್ದಲ್ಲಿ ದಯಮಾಡಿ ನಿಮ್ಮ ಸ್ಥಳದಲ್ಲಿ ಕುಳಿತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. Dear brother, in the Holy Communion which is given now is sacred for Christians, and therefore only the Christians are allowed to receive. If there are any other religious brethren or other denomination brethren, kindly sit in your place and pray for God's blessings.
ರಸದಲ್ಲಿ ಯೇಸು ದೂತ ಭೋಜನವ ಯೇಸು ನಮಗೆ ತಂದರು ಯೇಸು ಸ್ವರ್ಗದ ಔತಣವ ಯೇಸು ಈತ ಭುಜಿಸಲು ನಾ ಭಾಗ್ಯನು ಎಲ್ಲ ದೋಷದಿ ನಾ ಮುಕ್ತನು ಈತ ಭುಜಿಸಲು ನಾ ಪಾತ್ರನು ಎಲ್ಲ ದೋಷದಿ ನಾ ಮುಕ್ತನು ಪರಮ ಮನ್ನವನ ಯೇಸು ನನ್ನೇಸು ಪ್ರಿಯ ಯೇಸು ನನ್ನೇಸು ಪ್ರಿಯ ಯೇಸು ನಾ ಜೀವಿಸುವುದು ಯೇಸುವಿನಿಂದ ಉಸಿರಾಡುವುದು ಯೇಸುವಿನಿಂದ ನಾ ನಡೆಯುವುದು ಯೇಸುವಿನಿಂದ ಮಾತಡಿಯುವುದು ಯೇಸುವಿನಿಂದ ಯೇಸು ನಿನ್ನ ಸವಿದು ನನ್ನ ನಾಲಿಗೆಯು ಧನ್ಯ ಯೇಸು ನಿನ್ನ ಪಡೆದು ನನ್ನ ಜೀವನವೇ ಪುಣ್ಯ. ಪುನರುತ್ಥಾನರಾದರೇಸು ಆಡಿರಿ ಹಲ್ಲೆಲೂಯಾ ಶಾಶ್ವತ ಜೀವ ತಂದರೇಸು ಆಡಿರಿ ಹಲ್ಲೆಲೂಯಾ ಪುನರುತ್ಥಾನರಾದರೇಸು ಆಡಿರಿ ಹಲ್ಲೆಲೂಯಾ ಶಾಶ್ವತ ಜೀವ ತಂದರೇಸು ಆಡಿರಿ ಹಲ್ಲೆಲೂಯಾ Alleluia, 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 alleluia. ಯೇಸು ಜನಿಸಿ ಧರಿಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು ಯೇಸು ಜನಿಸಿ ಧರಿಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು Alleluia, 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 alleluia. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋನಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಎಂದು ಸ್ವರ್ಗೀಯ ಅವತಾರದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವದ ಕೊಡುಗೆಗಳನ್ನು ನಮಕ್ರಮವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸುತ್ತಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ಒಂದು ನಿಮಿಷ ಕುಳಿತುಕೊಳ್ಳಿ. ಇಂದು ಪಾಲಕ ತಂದೆ ಸಂತ ಅಂತೋಣಿಯರ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಈ ಬಲಿಪೂಜನ ಅರ್ಪಿಸಿ ಪ್ರಾರ್ಥಿಸಿ ಆಶೀರ್ವದಿಸಿದ ಅತಿ ಪೂಜ್ಯ ಡಾಕ್ಟರ್ ಜೋಸೆಫ್ ಸುಸನಾದನ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಪುಟ್ಟ ಸನ್ಮಾನವನ್ನು
ಧರ್ಮಾಧ್ಯಕ್ಷರು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಹಾಗೆ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿ ಎಲ್ಲ ಗುರುಗಳು ನಮ್ಮ ಈ ಪುಟ್ಟ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧರ್ಮಾಧ್ಯಕ್ಷರು ಗುರುಗಳನ್ನು ಸನ್ಮಾನಿಸುವರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಈಗಾಗಲೇ ಸಮಯ ಸವಿದಿದೆ, ಆದುದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳಲಾರದೆ ನಿಮಗೆ ಧನ್ಯವಾದ ಸಲ್ಲಿಸುತ್ತಾ, ಈಗಾಗಲೇ ಮಹಾಧರ್ಮಾಧ್ಯಕ್ಷರು ಮತ್ತು ಸಹಾಯಕ ಧರ್ಮಾಧ್ಯಕ್ಷರುಗಳು ಈಗಾಗಲೇ ಆಗಮಿಸಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಹೊಸದಾಗಿ ನಿರ್ಮಿಸಲ್ಪಟ್ಟಿರುವ ಧ್ವಜಸ್ತಂಭದ ಆಶೀರ್ವಾದ ಮತ್ತು ಆರೋಹಣ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಸಂತ ಅಂತೋಣಿಯವರ ಪಾದ್ವದ ಪೀಠ ಎಂಬ ಸ್ವರೂಪವನ್ನು ಆಶೀರ್ವದಿಸಿ ಉದ್ಘಾಟಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರಿ, ಅತಿವಂದನೆಯ ಸ್ವಾಮಿ ಸಂಧ್ಯಾಗವರು ನನಗೆ ಅನ್ನ ಹಾಗೆ ಯಾವಾಗಲೂ ತುಂಬ ಪ್ರೀತಿಯಿಂದ ಅವರು ನನಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ. ಮತ್ತು ನಾವು ಸೆಮಿನರ್ಲಿ ಇದ್ದಾಗಲೇ ಆವಾಗಿಂದ ಇದುವರೆಗೂ ಆ ಪ್ರೀತಿಯಿಂದಲೇ ಒಳ್ಳೆಯ ಸ್ನೇಹಿತರಾಗಿ ನಾವು ಇರುತ್ತೇವೆ. ಆದ್ದರಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅವರು ಕೈಗೊಂಡಿರುವ ಎಲ್ಲ ಈ ಕೆಲಸ ಕಾರ್ಯಗಳಲ್ಲಿ ದೇವರ ಅಮೂಲ್ಯ ಹಸ್ತವು ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಬಲಿಪೂಜೆಯನ್ನು ಅರ್ಪಿಸುವುದಕ್ಕೆ ನನ್ನನ್ನು ವಿಶೇಷವಾಗಿ ಆಹ್ವಾನಿಸುವುದಕ್ಕಾಗಿ ಅತಿವಂದನೆ ಸ್ವಾಮಿ ಸಂಧ್ಯಾಗ ಅವರಿಗೆ ವಂದನೆಗಳು. ಥ್ಯಾಂಕ್ ಯು. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಕರುಣಿಸಿರಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರಂತೆ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪದವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಭುವಿನ ಶುಭ ಸಂದೇಶವನ್ನು ಸಾರಲು ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಾಲೆಲೂಯಾ, ಹಾಲೆಲೂಯಾ.
ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಬೆಟ್ಟದ ಹಲಸೂರಲ್ಲಿ ಪ್ರೀತಿಯವತಾರೆ, ಪ್ರೀತಿಯ ಪರಿಮಳ ಚೆಲ್ಲಿ ಹರಸುವ ವರದಾರೆ. ಬೆಟ್ಟದ ಹಲಸೂರಲ್ಲಿ ಮಿನುಗುವ ಧ್ರುವತಾರೆ, ಪ್ರೀತಿಯ ಪರಿಮಳ ಚೆಲ್ಲಿ ಹರಸುವ ವರದಾರೆ. ನಿಮ್ಮ ಜೀವನ ಮಾರ್ಗವು ಧನ್ಯ, ಅದರಂತೆಯೇ ನಡೆಯುವುದು ಪುಣ್ಯ. ನಿಮ್ಮ ಜೀವನ ಮಾರ್ಗವು ಧನ್ಯ, ಅದರಂತೆಯೇ ನಡೆಯುವುದು ಪುಣ್ಯ. ಸಂತಾನ ತೋಡಿಯವರೇ ನಿಮಗೆ ಕೋಟಿ ನಮನ. ಸಂತಾನ ತೋಡಿಯವರೇ ನಿಮಗೆ ಕೋಟಿ ನಮನ. ಹಸುರಿನ ಗಿರಿಗಳ ನಡುವೆ ಪವಾಡದ ಪ್ರತಿಮೆ, ನಂಬುವ ಭಕ್ತರ ಮನದಿ ಚಿಮ್ಮಿದೆ ನಿನ್ನ ಒಲುಮೆ. ಹಸಿರಿನ ಗಿರಿಗಳ ನಡುವೆ ಪವಾಡದ ಪ್ರತಿಮೆ, ನಂಬುವ ಭಕ್ತರ ಮನದಿ ಚಿಮ್ಮಿದೆ ನಿನ್ನ ಒಲುಮೆ. ಕ್ರಿಸ್ತನ ಸಂದೇಶವು ನಮ್ಮ ಬಾಳಲಿ ಹೂವಾಗಲಿ. ಓ ಸಂತರೇ ನಿಮ್ಮಂತೆ ಈ ಮನಗಳು ಸುಮವಾಗಲಿ. ಸಂತ ಅಂತೋಣಿಯವರೇ ನಿಮಗೆ ಕೋಟಿ ನಮನ. ಸಂತ ಅಂತೋಣಿಯವರೇ ನಿಮಗೆ ಕೋಟಿ ನಮನ. ಭಕ್ತರು ಬರುವರು ಬಳಿಗೆ ಅದ್ಭುತಗಳ ಹರಸಿ, ನೀಡುವೆ ವರಗಳ ಬಿಡದೆ ಎಲ್ಲರ ನೀ ಹರಸಿ. ಭಕ್ತರು ಬರುವರು ಬಳಿಗೆ ಅದ್ಭುತಗಳ ಹರಸಿ, ನೀಡುವೆ ವರಗಳ ಬಿಡದೆ ಎಲ್ಲರ ನೀ ಹರಸಿ. ನಿನ್ನ ಸಾಂತ್ವನ ನಿನ್ನ
ಮಹಿಮಳ